हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासशेषं दयानिधिं विद्याविनयसम्पन्नान् शान्तादिगुणब्रह्मितान् सशास्त्रप्रवचनासक्तान् निर्मलार्यान् गुरून् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुहृदयाः तान् नमस्ये गुरुमम। हरिः ಓಂ ಶ್ರೀಶಾ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸ ರಚಿಸಿದ ಭವ್ಯ ಗ್ರಂಥ. ಶಾಸ್ತ್ರ ಪ್ರಮೇಯಗಳು, ಶಾಸ್ತ್ರ ಸಾರಗಳು, ಶ್ರುತಿ ಸ್ಮೃತಿ ಕನ್ನಡ ರೂಪದಲ್ಲಿದೆ. 180 ಗದ್ಯ ಮಾಲೆಗಳು. ನಾವು 82ರಿಂದ 92 ಗದ್ಯವನ್ನು ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ, ಪರಾಶರ ವರದ ಎಂಬುದು 10 ಜನ ವರದರು. 10 ಎಂದರೆ ಅನಂತ ಶಬ್ದ ವಾಚ್ಯವ. ಇವರೆಲ್ಲರೂ ಜೀವರಾದ್ದರಿಂದ ಜೀವಗಣವನ್ನು, ಜೀವ ಪ್ರಕರಣವನ್ನು ನಮಗೆ ತಿಳಿಸುತ್ತಿದ್ದಾರೆ ಎಂದರ್ಥ. ಜೀವ ಪ್ರಕರಣದಲ್ಲಿ ಮುಖ್ಯವಾಗಿ ತಿಳಿಯಬೇಕಾದದ್ದು ಏನು? ಜೀವಗಣ ಹರೇರನುಚರಾ ನೀಚೋಚ್ಚ ಭಾವಂ ಗತಃ ಎಂಬುದು ಅತಿ ಮುಖ್ಯವಾದದ್ದು. ಅಂದರೆ ತಾರತಮ್ಯ ಜ್ಞಾನ ಎಂದರ್ಥ. ತಾರತಮ್ಯ ಜ್ಞಾನ ಇರದೆ ಮುಕ್ತಿನ ತಾನ್ಯತ ಅಂಥೇಳಿ ಶ್ರೀಮಧ್ವರಲ್ಲಿ ಸ್ಪಷ್ಟವಾದ ವಚನವಿದೆ. ತಾರತಮ್ಯ ತಿಳಿಯಲು ಎಲ್ಲ ಜೀವರಲ್ಲಿ ಕರ್ತೃತ್ವ ಎಂಬುದು ಇದೆ. ಅದು ಅಧೀನ ಕರ್ತೃತ್ವ, ಅಸ್ವಾತಂತ್ರ್ಯ ಕರ್ತೃತ್ವ. ಅದರ ಬಳಕೆಯನ್ನು ನಾವು ಹೇಗೆ ಮಾಡುತ್ತಿದ್ದೇವೆ ಎಂಬುದೇ ಇದರ ವಿಷಯವಾಗಿದೆ. ನಾವು ಸಕಲ ಜೀವರು ಸಂಸಾರ ಅವಸ್ಥೆಯಲ್ಲಿ ಬಂದಿದ್ದಾಗ ಈ ಸಂಸಾರ ಅವಸ್ಥೆ ಎಂಬುದು ನಾವು ಜೀವನದಲ್ಲಿ ಒಂದು ಯಾತ್ರೆಯನ್ನು ಹೊರಟಂತೆ ಎಂದು ಭಾವಿಸಿಕೊಳ್ಬೇಕು. ಇದಕ್ಕೆ ಇದರ ಹೆಸರು ಜೀವನ ಯಾತ್ರೆ ಅಂತ ಹೆಸರು. ಜೀವನ ಯಾತ್ರೆಯನ್ನು ಮಾಡುವಾಗ ನಮ್ಮ ಕೈಯಲ್ಲಿ ಏನೂ ಇರುವುದಿಲ್ಲ. ಎಲ್ಲವೂ ಬೇರೆಯವರು ಕೊಟ್ಟಿದ್ದೇ ಪದಾರ್ಥ. ನಮ್ಮ ಶರೀರವೇ ನಮ್ಮ ತಂದೆ ತಾಯಿರು ಕೊಟ್ಟಿದ್ದು. ವಸ್ತ್ರ ನಮ್ಮ ನೆರೆಹಿರಿಯರು ಕೊಟ್ಟಿದ್ದು. ಹಣ ಸುತ್ತಮುತ್ತ 4 ಜನ ಕೊಟ್ಟಿದ್ದು. ಕೈಯಲ್ಲಿನ ತಿರುಪಿನ ತಂಬಿಗೆಯೂ ಸಹ ಪರರ ಒಬ್ಬದ್ದು ಕೊಟ್ಟಿದ್ದು. ಅದರಲ್ಲಿ ಹಾಕಿದ ಧಾನ್ಯವು ಪರರಿಂದ ಕೊಟ್ಟಲ್ಪಟ್ಟಿದ್ದು. ಹೀಗೆ ಸಕಲವೂ ಪರರಿಂದ ಕೊಟ್ಟಲ್ಪಟ್ಟಿದ್ದು ಹೇಗೋ ಹಾಗೆ ನಮ್ಮ ದೇಹದ ಯಾವುದೇ ಭಾಗವೂ ಸಹ ಭಗವಂತನಿಂದ ಕೊಟ್ಟಲ್ಪಟ್ಟಿದ್ದು, ದೇವತೆಗಳಿಂದ ಕೊಟ್ಟಲ್ಪಟ್ಟಿದ್ದು ಎಂದು ತಿಳಿಯಬೇಕು. ಕಣ್ಣು ಸೂರ್ಯನಿಂದ ಅಂತ ನಾವು ನಿನ್ನೆ ಹೇಗೆ ತಿಳಿದೆವು. ಜೀವನದಲ್ಲಿ ಪ್ರತಿಯೊಂದು ಅಂಗವೂ ಸಹ ದೇವತೆಗಳಿಂದ ನಡೆಯುತ್ತಿದೆ. ಆದ್ದರಿಂದ ನಾವು ಆ ದೇವತೆಗಳನ್ನು ಸ್ಮರಣೆ ಮಾಡಬೇಕು. ಬೆಳಗ್ಗೆ ಎದ್ದ ಕೂಡಲೇ ನಾವು ಉತ್ತಿಷ್ಟೋತ್ತಿಷ್ಟ ಗೋವಿಂದ, ಉತ್ತಿಷ್ಟ ಗರುಡಧ್ವಜ, ಉತ್ತಿಷ್ಟ ಕಮಲಾಕಾಂತ, ತ್ರೈಲೋಕ್ಯಂ ಮಂಗಳಂ ಕುರು ಎಂದು ನಾವು ಉಚ್ಚಾರ ಮಾಡಿ ನಮ್ಮಲ್ಲಿರ್ತಕ್ಕಂಥ ಬಿಂಬರೂಪಿ ಭಗವಂತನನ್ನು ಜಾಗೃತೆಗೊಳಿಸುವಂತೆ ಸದಾ ಜಾಗೃತನಾಗಿರುತ್ತಾನೆ. ನಮ್ಮ ಕರ್ತವ್ಯವನ್ನು ನಾವು ನಿರೂಪಿಸೋಕ್ಕೋಸ್ಕರವಾಗಿ ಉತ್ತಿಷ್ಟ ಎಂಬುದಾಗಿ ನಮ್ಮಲ್ಲಿ ಎದ್ದೇಳು, ನಮ್ಮಲ್ಲಿ ಜಾಗೃತನಾಗಿ ಮಾಡು ಎಂಬತಕ್ಕಂಥದ್ದೇ ಇದರ ಅರ್ಥ. ಲಕ್ಷ್ಮೀನಾರಾಯಣರನ್ನು, ಭಗವಂತನನ್ನು, ನಮ್ಮ ಒಳಗಡೆ ಇರತಕ್ಕಂತಹ ಬಿಂಬರೂಪನನ್ನು ಸ್ಮರಣೆ ಮಾಡಬೇಕು. ಶ್ರೀಮತ್ಸ್ಯ ಕೂರ್ಮಾಕ್ಯ ವರಾಹದೇಹ ನೃಕೇಸರಿ ದೇವ ವಾಮನ ಯಾಮದಗ್ನೌ ಶ್ರೀರಾಮಕೃಷ್ಣ ಬುದ್ಧ ಕಲ್ಕಿ ಕುರ್ವಂತು ಮೇ ಮಮ ಸುಪ್ರಭಾತಂ ಎಂದೇಳಿ 10 ಜನರನ್ನು, 10 ಭಗವಂತನ ರೂಪವನ್ನು ಚರ್ಚಿಸಬೇಕು. ಇದಕ್ಕಾಗಿ ಪುರಂದರದಾಸರು 10 ಜನರನ್ನು ಇಡೀ ಆಯಸ್ಸು ಕೊಟ್ಟಿದ್ದಾರೆ.
ಇದು ನಮ್ಮ ಜೀವನದ ಮುಖ್ಯ ಅಂಗವಾಗಬೇಕು. ದಶಾವತಾರವನ್ನು ನಾವು ಬೆಳಗ್ಗೆ ಎದ್ದ ಕೂಡಲೇ ಸ್ಮರಿಸಿಕೊಳ್ಳಬೇಕು. ಕರಾಗ್ರೆ ವಸತೆ ಲಕ್ಷ್ಮೀ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸದಾ ಗೌರಿ ಪ್ರಭಾತೆ ಕರದರ್ಶನಂ ಎಂದು ಹೇಳಿ ಈ 3 ಜನ ಸಹ ಸುಮಂಗಲ್ಯ ಸ್ತ್ರೀಯರು, ಭಗವಂತನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದವರು. ಆದ್ದರಿಂದ ನಮ್ಮ ಹಸ್ಸು ಸಹ ಮಾಂಗಲ್ಯಭರಿತವಾಗಿರಲಿ. ಭಗವಂತನ ಸೇವೆಗೆ ಹೇಗೆ ಲಕ್ಷ್ಮೀ, ಸರಸ್ವತಿ, ಗೌರಿ ಸದಾ ಸಿದ್ಧರಾಗಿರುತ್ತಾರೋ ಹಾಗೆ ನಮ್ಮ ಹಸುವು ಸಹ ಭಗವತ್ ಸೇವಾರ್ಥದಲ್ಲಿ ನಿರತವಾಗಿರಲಿ ಎಂಬ ಉದ್ದೇಶದಿಂದ ಕರಾಗ್ರೆ ವಸತೆ ಲಕ್ಷ್ಮೀ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸದಾ ಗೌರಿ ಪ್ರಭಾತೆ ಕರದರ್ಶನಂ ಎಂದು ಹೇಳಿ ನಾವು ಎಲ್ಲಿ ಮಲಗಿರ್ತೀವೋ ಎದ್ದ ಕೂಡಲೇ ಕರದರ್ಶನ ಮಾಡಿ ಅಲ್ಲಿರ್ತಕ್ಕಂಥ ಎಲ್ಲ ದಿಕ್ಕುಗಳಿಗೆ ನಮಸ್ಕರಿಸಿ ನಾವು ಭೂಮಿಯನ್ನು ಸ್ಪರ್ಶ ಮಾಡುವಾಗ ಸಮುದ್ರ ವಸನೆ ದೇವಿ ಪರ್ವತಸ್ಥನ ಮಂಡಿತೆ ವಿಷ್ಣುಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವ ಮೇ ವಿಷ್ಣಾಮೂರ್ತ ಕಪೋತ್ಸರ್ಗಂ ಅಪರಾಧಂ ಕ್ಷಮಸ್ವ ಮೇ. ನಾವು ಈ ಭೂಮಿ ಮೇಲೆ ಮಲಗಿರುತ್ತೇವೆ, ಚಾಪೆಯನ್ನು ಹಾಸಿರುತ್ತೇವೆ ಅಥವಾ ಹಾಸಿಗೆಯನ್ನು ಹಾಕಿರುತ್ತೇವೆ, ಜಮಖಾನ ಹಾಕಿರುತ್ತೇವೆ, ಮಂಚದ ಮೇಲೆ ಮಲಗಿರ್ತೇವೆ, ಕಂಬಳ ಮೇಲೆ ಮಲಗಿರ್ತೇವೆ, ಈ ಚೇರಿನ ಮೇಲೆ ಕುಳಿತಿರ್ತೇವೆ. ಎಲ್ಲೇ ಕುಳಿತಿದ್ರು ಕೂಡ ಮೊಟ್ಟ ಮೊದಲಿನ ಪಾದ ಸ್ಪರ್ಶ ಭೂಮಿಗೆ ಆದ ಕೂಡಲೇ ನಾವು ಆ ಭೂಮಿ ತಾಯಿಯನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸಬೇಕು. ಏಕೆಂದರೆ ನಮ್ಮ ಪಾದ ಸ್ಪರ್ಶವನ್ನು ನಮ್ಮ ಭೂದೇವಿಯ ಮೇಲೆ ನಾವು ಇಡುತ್ತಾ ಇರೋದ್ರಿಂದ ಆ ಕ್ಷಮೆಯನ್ನು ಬೇಡ್ಕೊಳ್ಳಬೇಕು. ಇದು ಕರ್ತೃತ್ವದ ಮೊದಲನೇ ಅಂಗ. ಮೊದಲು ಕೈಗೆ ಆದ ಮೇಲೆ ಈಗ ಕಾಲು ಭೂಸ್ಪರ್ಶವಾದ ಕೂಡಲೇ ಭೂದೇವಿಗೆ ನಾವು ನಮಸ್ಕರಿಸಬೇಕು. ಹೇಗೆ ನಮಸ್ಕರಿಸುವುದು? ಕೈಯಿಂದ ಹೇಗೆ ನಾವು ಪ್ರತಿಯೊಂದು ಕೆಲಸಕ್ಕೂ ಹೇಗೆ ಕರದಲ್ಲಿರ್ತಕ್ಕಂತಹ ಭಗವಂತನನ್ನು ಸ್ಮರಣೆ ಮಾಡಿದೆವು, ಹಾಗೆ ಪಾದದಲ್ಲಿರತಕ್ಕಂಥ ದೇವತಾ ರೂಪಗಳು, ಭಗವಂತ ರೂಪಗಳನ್ನು ಮತ್ತು ಇಡೀ ಬ್ರಹ್ಮಾಂಡದಲ್ಲಿರತಕ್ಕಂಥ ಭೂದೇವಿ ಮತ್ತು ವರಾಹದೇವರು ಅವರ ವಿಶೇಷ ಪ್ರಜ್ಞೆಯನ್ನು ನಾವು ಇಟ್ಟುಕೊಂಡು ಇವರು ನಮ್ಮ ಜಗತ್ತಿನ ತಂದೆ ತಾಯಿಗಳು. ಈ ತಂದೆ ತಾಯಿಗಳಿಂದೇ ನಾವು ಬದುಕಿದ್ದೇವೆ, ಅವರ ಮೇಲೆ ನಾವು ಪಾದವನ್ನು ಇಡುತ್ತಿದ್ದೇವೆ. ಆದ್ದರಿಂದ ನಾವು ಕ್ಷಮಾಪಣೆಯನ್ನು ಕೇಳಿಕೊಳ್ಳಬೇಕು ಎಂಬ ಪ್ರಜ್ಞೆ ನಮಗಿರಬೇಕು. ಈ ಪ್ರಜ್ಞೆ ಇಲ್ಲದೆ ನಾವು ಸ್ವೇಚ್ಛೆಯಾಗಿ ಮನಸ್ಸು ಎಲ್ಲೋ ಇಟ್ಟುಕೊಂಡು ಯಾವುದೋ ಆತುರಾತುರವಾಗಿ ನಾವು ಎದ್ದು ಕುಳಿತುಕೊಳ್ಳುವುದಾಗಲಿ, ಬೇರೆಯವರ ರೀತಿ ಮಾತಾಡುವುದಾಗಲಿ ಅತ್ಯಂತ ಕ್ಷಮೆಗೆ ಯೋಗ್ಯವಲ್ಲದ ಅಪರಾಧ ಎನಿಸುತ್ತದೆ. ಆದ್ದರಿಂದ ಜೀವನ ಕರ್ತೃತ್ವ ಪ್ರಾರಂಭವಾಗುವುದು ಎಲ್ಲಿಂದ ಎಂದರೆ ಬೆಳಗ್ಗೆ ಎದ್ದ ಕೂಡಲೇ ಸದಾಚಾರ ಸ್ಮೃತಿಯಲ್ಲಿ ಹೇಳಿರುವಂತೆ ಶ್ರುತ್ವಾ ಭಗವಂತನ ಗುಣಗಳನ್ನು ಮನನ ಮಾಡಿಕೊಳ್ಳಿ. ಆ ಮನನ ಮಾಡಿದ್ದನ್ನು ಇಡೀ ವಿಶ್ವದಲ್ಲಿ ಕಾಣುವಂತಾಗಿ ಭಗವಂತನನ್ನು ವ್ಯಾಪ್ತನಾಗಿರ್ತಕ್ಕಂಥ ವಿಷ್ಣುವನ್ನು ಸ್ಮರಣೆ ಮಾಡಿಕೊಳ್ಳಿ. ಎಲ್ಲ ದೇವತೆಗಳಲ್ಲೂ ಇರತಕ್ಕಂಥ ಭಗವಂತನ ಸ್ಮರಣೆ ಮಾಡಿಕೊಳ್ಳಿ ಎಂದು ಸದಾಚಾರ ಸ್ಮೃತಿ ಶ್ರೀಮದಾನಂದ ತೀರ್ಥ ತೋರಿಸಿದ್ದಾರೆ. ಇದನ್ನು ನಾವು ಅಸ್ವತಂತ್ರ ಕರ್ತೃತ್ವದ ಪ್ರಯೋಗ ಹೀಗೆ ಮಾಡಬೇಕು. ಭ್ರೂ ಪ್ರಾರ್ಥನೆಯನ್ನು ನಾವು ಮಾಡಿ ನಮಸ್ಕರಿಸಬೇಕು. ಪ್ರಾತಃ ಕಾಲಾದಿಕಂ ಕರ್ಮ ನಿತ್ಯ ನೈಮಿತಿಕಂ ತಥಾ ಆರಾಧನಾರ್ಥಾಯ ಕರಿಷ್ಯೇಹಂ ತವಾಗ್ನಿಯ ಪ್ರಾತಃ ಪ್ರಭತಿ ಸಾಯಂತಂ ಸಾಯಾದಿ ಪ್ರಾತರಂ ತಥಾ ಯತ್ಕರೋಮಿ ಜಗನ್ನಾಥ ತದಸ್ತು ತವ ಪೂಜನಂ.
ಭಗವಂತನಿಗೆ ಅರ್ಪಿಸಬೇಕು. ಭಗವಂತ ನೀನು ವಿಷ್ಣು ಎಲ್ಲ ಕಡೆ ವ್ಯಾಪಿಸಿದೆಯಾ. ಈಗ ನಾವು ಪ್ರಾತಃ ಕಾಲವಾಗಿದೆ, ಅರುಣೋದಯ ಕಾಲವಾಗಿದೆ, ಬ್ರಾಹ್ಮಿ ಮುಹೂರ್ತವಾಗಿದೆ. ಈ ಏನೊಂದು ಕಾಲದ ಹೆಸರುಗಳು ಹೇಳ್ತಾ ಇದ್ದೀವಿ, ಈ ಕಾಲದ ಹೆಸರಾಗಿ ನೀನಿದ್ದೀಯ. ಇದನ್ನೇ ನಾವು ನಿನ್ನೆ ಹೇಳಿದಂತೆ ಕಾಲದಲ್ಲಿ ಕಾಲರೂಪನಾಗಿರತಕ್ಕಂಥವನು ಭಗವಂತನೇ. ಪ್ರಾತಃ ಕಾಲಾಧಿಕಂ ಕರ್ಮ ನಿತ್ಯ ನೈಮಿತ್ತಿಕಂ ದತ್ತ. ಹೇಗೆ ರಥವನ್ನು ಎಳೆಯುವಾಗ ನಾವು ಸ್ಪರ್ಶ ಮಾಡುತ್ತೇವೆ, ಹಾಗೆ ನಾವು ನಿತ್ಯ ನೈಮಿತ್ತಿಕ ಕರ್ಮವನ್ನು ಮಾಡಲು ಪ್ರಾರಂಭಿಸುತ್ತೇವೆ. ಈ ಮಾಡುವುದರಲ್ಲಿ ಯಾವುದೇ ಕರ್ಮ ಮಾಡೋಕ್ಕೆ ಬೇಕಾಗಿರ್ತಕ್ಕಂಥ ನೂರಾರು ಕರ್ಣಗಳಲ್ಲಿ ನಮ್ಮದು ಕೇವಲ ಸ್ಪರ್ಶ ಮತ್ತು ನಮ್ಮ ಅನುಸಂಧಾನದಿಂದ ನಾವು ಹೋಗ್ತೀವಿ ಹೊರತು ಯಾವ ಪದಾರ್ಥವೂ ನಮ್ಮದಲ್ಲ. ಎಲ್ಲವೂ ದೇವತೆಗಳಿಂದ ಕೊಡಲ್ಪಟ್ಟಿದ್ದು, ಎಲ್ಲವೂ ಭಗವಂತನಿಂದ ಕೊಡಲ್ಪಟ್ಟಿದ್ದು. ಈ ಪ್ರಜ್ಞೆಯನ್ನು ನಾವು ತಿಳಿದುಕೊಂಡಾಗ ಎಲ್ಲ ದೇವತೆಗಳು ನಮಗೆ ಹೇಗೆ ಸಹಾಯಕರಾಗಿದ್ದಾರೆ ಎಂಬ ಪ್ರಜ್ಞೆ ನಮಗೆ ಬರುತ್ತೆ. ಆಗ ನಾವು ನಿವೇದನ ರೂಪವಾಗಿ ನಾವು ಮಾಡುವುದು ಏನೂ ಇಲ್ಲ, ಎಲ್ಲವೂ ಭಗವಂತನಿಂದ ದತ್ತವಾದದ್ದು ಎಂಬ ಪ್ರಥಮ ಪ್ರಜ್ಞೆ ಬರುತ್ತೆ. ಇದಕ್ಕೆ ದತ್ತಕರ್ತೃತ್ವ, ದತ್ತ ಸ್ವಾತಂತ್ರ್ಯ ಅಂತ ಹೆಸರು. ನಮ್ಮ ಶರೀರವನ್ನು ಕೊಟ್ಟಿದ್ದ ತಂದೆ ತಾಯಿಗಳು, ಬಟ್ಟೆಯನ್ನು ಕೊಟ್ಟಿದ್ದು ಗುರು ಹಿರಿಯರು, ಅಕ್ಷರಾಭ್ಯಾಸ ಮಾಡಿದವರು ತಂದೆ. ಹೀಗೆ ಪ್ರತಿಯೊಂದು ಕೊಟ್ಟರು, ಪರರು ಕೊಟ್ಟರು ಎಂಬತಕ್ಕಂಥದ್ದು ಎಲ್ಲರಲ್ಲೂ ಭಗವಂತ ನಿಂತು ಕೊಟ್ಟನು. ಅದನ್ನು ದತ್ತ ಸ್ವಾತಂತ್ರ್ಯ ಅಂತ ಹೆಸರು. ಮೊಟ್ಟ ಮೊದಲಿಗೆ ನಾವು ಕರೆಯಬೇಕಾದದ್ದು ಎಲ್ಲವೂ ಕೊಟ್ಟಿದ್ದು ಭಗವಂತನಿಂದ ಕೊಟ್ಟಿದ್ದು ಎಂಬ ಪ್ರಜ್ಞೆ ಚೆನ್ನಾಗಿ ಬರಬೇಕು. ಅದನ್ನು ದತ್ತ ಸ್ವಾತಂತ್ರ್ಯ ಎಂಬುದಾಗಿ ವಿಶೇಷಾಕಾರವಾಗಿ ಜ್ಞಾನಿಗಳು ವರ್ಣಿಸಿದ್ದಾರೆ. ನಂತರದಲ್ಲಿ ನಮ್ಮ ಒಳಗಡೆ ಇರತಕ್ಕಂಥ ಭಗವಂತ, ತತ್ವಾಭಿಮಾನಿ ದೇವತೆಗಳು, ಭಗವಂತ, ಲಕ್ಷ್ಮೀನಾರಾಯಣ ಎಲ್ಲರೂ ಇದ್ದಾರೆ. ಅವರಿಗೆ ನಾವು ನಮಸ್ಕರಿಸಬೇಕು. ಅದಕ್ಕೆ ದೇವತಾ ನಮನ ಎಂದ ಹೆಸರು. ಸರ್ವೋತ್ತಮೋ ವಿಷ್ಣುರತ ರಮಾಚ ಬ್ರಹ್ಮಾಚ ವಾಯುಶ್ಚ ತದೀಯ ಪತ್ನೌ ಅನ್ಯೇ ಚ ದೇವ ಸತತಂ ಪ್ರಪನ್ನ ಹರೌ ಸ್ವಭಕ್ತಿ ಮಮ ಸಂದಿಶಂತು. ವಂದೇ ವಿಷ್ಣುಂ ನಮಾಮಿ ಶ್ರೇಯಮತಂ ಶ್ರೇಭುವಂ ಬ್ರಹ್ಮವಾಯು ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣಿ ಮಹಿಪತಿ ದಯಿತಾಂ ವಾರಣೀಂ ಅಪ್ಯುಮಾಂ ಉಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾಂ ಸದ್ಗುರುಂ ಅಸ್ಮದ್ಗುರುಶ್ಚ. ನಮೋ ತಾತ್ವಿಕ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ತಾರತಮ್ಯ ಜ್ಞಾನ ಎಷ್ಟು ಮುಖ್ಯ ಎಂಬತಕ್ಕಂಥದ್ದನ್ನು ಈ ಒಂದು ಪ್ರಾರ್ಥನೆಯಿಂದಲೇ ನಾವು ತಿಳಿಯಬಹುದು. ಸರ್ವೋತ್ತಮ ವಿಷ್ಣು, ನಂತರದಲ್ಲಿ ರಮಾದೇವಿ, ಬ್ರಹ್ಮವಾಯು ಮತ್ತು ಅವರ ಪತ್ನಿ, ತದನಂತರದಲ್ಲಿ ತಾರತಮ್ಯದಲ್ಲಿ ಶ್ರೇಷ್ಠರು. ಅನ್ಯೇ ಚ ದೇವಾಃ ಸತತಂ ಪ್ರಪನ್ನಾಃ ಹರೌ ಸುಭಕ್ತಿ ಮಮ ಸಂದಿಶಂತು. ಎಲ್ಲರೂ ನನ್ನಲ್ಲಿ ಭಗವಂತನಲ್ಲಿ ಭಕ್ತಿಯನ್ನು ಉಂಟು ಮಾಡಲಿ. ಆದ್ದರಿಂದ ಭಗವಂತನಿಗೆ ನಮಸ್ಕಾರ, ಲಕ್ಷ್ಮೀದೇವಿಗೆ ನಮಸ್ಕಾರ, ಬ್ರಹ್ಮವಾಯುದೇವಿಗೆ ನಮಸ್ಕಾರ, ಗಾಯತ್ರಿ, ಭಾರತಿ ಮತ್ತು ಸರಸ್ವತಿ ಇವೆಲ್ಲವೂ ಸಹ ಬ್ರಹ್ಮ ವಾಯುದೇವರ ಪತ್ನಿಯರು. ಗಾಯತ್ರಿ ಅಂತ ಹೆಸರು, ಭಾರತಿ ಅಂತ ಹೆಸರು, ಸರಸ್ವತಿ ಅಂತ ಹೆಸರು. ಗರುಡದೇವರಿಗೆ, ಅನಂತನಿಗೆ, ರುದ್ರದೇವರಿಗೆ, ಅವರ ಪತ್ನಿಯರಾದ ದೇವಿ ಸುಪರ್ಣಿಯರಿಗೆ, ಮಹೀಪತಿ ದಯಿತಾಂ ವಾರುಣಿಂ ಉಮಾಂ ತಾಂ, ಇವರೆಲ್ಲರಿಗೂ ಸಹ ಸ್ವಪತ್ನಿಕರಾಗಿ ನಾವು ನಮಸ್ಕರಿಸಬೇಕು. ಇಂದ್ರಾದೀನ್ ಕಾಮುಖ್ಯಾನಪಿ, ನಂತರದಲ್ಲಿ ಇಂದ್ರದೇವರು, ಕಾಮದೇವರು, ಅವರ ಪತ್ನಿ ಸಹಿತರಾಗಿ, ಶಚಿ, ರತಿ ಸಹಿತರಾಗಿ ನಾವು ನಮಸ್ಕರಿಸಬೇಕು. ಸಕಲ ಸುರರು, ಈ ಸುರರಾದ ಮೇಲೆ ನಮ್ಮ ಗುರುಗಳ ಪರಂಪರೆಯಲ್ಲಿ ಇರತಕ್ಕಂಥ ಅತ್ಯಂತ ಶ್ರೇಷ್ಠ ಗುರುಗಳು
ಎಲ್ಲರನ್ನು ನೆನೆಸಿ ನಾವು ನಮಸ್ಕರಿಸ್ಕೊಬೇಕು. ಇವರೆಲ್ಲರನ್ನು ಒಟ್ಟಿಗೆ ನಾವು ಏನು ಕೇಳ್ಕೊಳ್ಬೇಕು? ನಮೋ ತಾತ್ವಿಕ ದೇವಾಹ, ತತ್ವಾಭಿಮಾನಿ ದೇವತೆಗಳಾಗಿ ಒಳಗಡೆ ಎದ್ದು ಕೆಲಸ ಮಾಡುತ್ತಿರುವಿರಿ, ನನ್ನನ್ನು ಜಾಗೃತ ಮಾಡಿದ್ದೀರಿ. ನಿನ್ನ ಮುಂದೆ ವಿಷ್ಣು ಭಕ್ತಿಯಲ್ಲಿ ಪಾರಾಯಣರಾಗಿ ಇರುವಂತೆ ನನ್ನನ್ನು ಮಾಡಿ ಎಂದು ಕೇಳಿಕೊಳ್ಳಬೇಕು. ಧರ್ಮ ಮಾರ್ಗದಲ್ಲಿ ಪ್ರೇರೆಯಂತೂ ಭಗವಂತನನ್ನು ಕಾಣುವ ಬಗೆಯಲ್ಲಿ ನನಗೆ ತಿಳಿಸಿಕೊಡಿ. ನಾವು ಯಾವುದೇ ಕ್ಷಣದಲ್ಲಿ ಭಗವಂತನ ಸ್ಮರಣೆ ಆಗದಂತೆ ಬಿಡಬೇಡಿ. ಪ್ರತಿಯೊಂದು ಕಾಲದಲ್ಲೂ ಭಗವಂತ ಸ್ಮರಣೆ ಇರುವಂತೆ ಅನುಗ್ರಹಿಸಿ ಅಂತ ಹೇಳಿ, ನಾವು ನಮ್ಮ ಮನೆಯಲ್ಲಿ ಸುತ್ತಲೂ ಇರತಕ್ಕಂಥ ಪವಿತ್ರವಾದ ವಸ್ತುಗಳನ್ನು ನಾವು ನೋಡಬೇಕು. ಕಪಿಲಾಂ ದರ್ಪಣಂ ಭಾನುಂ ಭಾಗ್ಯವಂತಂ ಚ ಭೂಪತಿಂ ಆಚಾರ್ಯಂ ಅನ್ನದಾತಾರಂ ಪ್ರಾತಂ ಪಶ್ಯೇತ್ ಪತಿವ್ರತಾಂ ಶ್ರೋತ್ರಿಯಂ ಸುಭಗಂ ಗಾಂ ಚ ಗುರುಂ ಅಗ್ನಿ ಉಚಿತಂ ತಥಾ ಪ್ರಾತರುತ್ಥಾಯ ಪಶ್ಯೇತ್ ಆತ್ಮಜ್ಞಾಸ ವಿಮುಚ್ಯತೆ. ನಮ್ಮಲ್ಲಿ ಈ ಪವಿತ್ರವಾದ ವಸ್ತುಗಳು ಎಲ್ಲ ಕಡೆ ಇಟ್ಕೊಂಡಿರಬೇಕು, ಇದರ ಸಂಗ್ರಹ ಮಾಡಬೇಕು ಅಂತ ಅರ್ಥ. ಭಗವಂತನ ಸ್ಮರಣೆ ಹೇಗೆ ಮಾಡ್ತೀವೋ, ಭಗವಂತ ಅತ್ಯಂತ ಸಮೀಪವಾದದ್ದು ಯಾವುದು? ಗೋ ಬ್ರಾಹ್ಮಣರು. ಆದ್ದರಿಂದ ಕಪಿಲಾಂ, ಗೋವನ್ನು ನಾವು ಸ್ಮರಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಶಾಸ್ತ್ರದಲ್ಲಿ ಹೇಳುತ್ತೆ. ಅದೇ ಎಲ್ಲರಲ್ಲೂ ಗೋವು ನಾವು ಇರುವುದಕ್ಕೆ ಸಾಧ್ಯವೇನು ಅಂದರೆ, ಗೋ ಎಂದರೆ ಶಾಸ್ತ್ರವೇ ಆಗಿದೆ, ಗೋ ಎಂದರೆ ವೇದವೇ ಆಗಿದೆ, ಗೋ ಎಂದರೆ ಸಜ್ಜನನ ನಡತೆಯೇ ಆಗಿದೆ, ಸಾತ್ವಿಕ ನಡತೆಯೇ ಆಗಿದೆ. ಆದ್ದರಿಂದ ವೇದ ಶಬ್ದ ರೂಪದಲ್ಲಿ ಸರ್ವತ್ರ ಎಲ್ಲರಿಗೂ ಸಿಗುತ್ತದೆ. ಆ ಅನುಸಂಧಾನ ಮಾಡಿಕೊಂಡಾಗ ನಾವು ಗೋವಂದನೆ ಎಂಬುದಾಗುತ್ತದೆ. ಅಲ್ಲಿ ಪ್ರತಿಪಾದ್ಯವಾದ ಭಗವಂತನ ನಾವು ನೋಡಬಹುದು. ದರ್ಪಣಂ ಅಂದರೆ ಎಲ್ಲರಲ್ಲೂ ಕನ್ನಡಿ ಎಂಬುದು ನಮ್ಮ ಮನಸ್ಸಿನ ಒಳಗಿನ ಮನಸ್ಸಿನಲ್ಲಿ ಕಣ್ಣಿದೆ, ಹೊರಗಿನ ಮನಸ್ಸಿನಲ್ಲಿ ಕಣ್ಣಿದೆ. ಕಣ್ಣು ಮುಚ್ಚಿದರೆ ಇನ್ನೊಂದು ಕಣ್ಣಿಂದ ಮತ್ತೊಂದು ಕಣ್ಣನ್ನು ನೋಡಬಹುದು. ಇದೇ ನಿಜವಾದ ದರ್ಪಣ. ನಾವು ಹೊರಗಿನ ಗೋಡೆಯಲ್ಲಿ ತೆಗೆದು ಹಾಕಿದ ಗಾಜು ದೂರದಲ್ಲಿ ನೋಡತಕ್ಕಂಥದ್ದು. ಸ್ವಗತವಾದದ್ದು ಯಾವುದು? ಕಣ್ಣು ಮುಚ್ಚಿದಾಗ ನಾವು ಕಾಣುತ್ತೇವೆ. ಹೇಗೆ ಕಾಣುತ್ತೇವೆ? ದರ್ಪಣ ಮೂಲಕ ಕಾಣುತ್ತೇವೆ, ಕಣ್ಣಿನ ಮೂಲಕ ಕಾಣುತ್ತೇವೆ, ನೋಡುತ್ತೇವೆ. ಅದು ಮನಸ್ಸಿನ ಕಣ್ಣು. ಬಾಹ್ಯ ಗೋಲಕದಲ್ಲಿ ಅಂತರಗೋಲಕ ಅಂದರೆ ಮನಸ್ಸಿನ ಗೋಲಕ. ನಾವು ಹೊರ ಕಣ್ಣನ್ನು ಮುಚ್ಚಿದಾಗ ಒಳ ಕಣ್ಣು ಜಾಗೃತವಾಗುತ್ತದೆ, ಅದು ಮನಸ್ಸಿನ ಕಣ್ಣು. ಈ ಮನಸ್ಸಿನಲ್ಲಿ ನಮ್ಮದು ಅನಂತ ಜನ್ಮದ ಸಂಸ್ಕಾರವಿರುತ್ತದೆ. ಆ ಸಂಸ್ಕಾರ ಪೂರ್ವಕವಾಗಿ ಭಗವಂತನ ಧ್ಯಾನ ಮಾಡಲಿ ಎಂಬುದರ್ಥ. ಕಪಿಲಾಂ ದರ್ಪಣಂ ಭಾನುಂ. ಭಾನು ಎಂಬತಕ್ಕಂಥದ್ದು ಭಗವಂತ ಸೂರ್ಯನೂ ಅಷ್ಟೇ. ಬ್ರಾಹ್ಮಿ ಮುಹೂರ್ತದಲ್ಲಿದ್ದಾಗ ಭಾನು ನಮಗೆ ಸೂರ್ಯ ಎಲ್ಲಿ ಕಾಣಿಸುತ್ತಾನೆ? ಕತ್ತಲಿರುತ್ತಲ್ಲ. ನೀವು ಕಣ್ಣು ಮುಚ್ಚಿಕೊಳ್ಳಿ, ಕಣ್ಣಿನ ಎದುರುಗಡೆ ನಮಗೆ ಪ್ರತೀಪವಾಗಿ ಸೂರ್ಯನೇ ಕಾಣಿಸುತ್ತಾನೆ. ಇದು ಎಲ್ಲರಿಗೂ ಪ್ರತ್ಯಕ್ಷ ಸಿದ್ಧವಾಗಿದೆ. ನಮ್ಮ ಅಂತರಂಗದಲ್ಲಿ ಕಣ್ಣನ್ನು ಮುಚ್ಚಿದಾಗ ಇನ್ನೊಂದು ಭಾಸ್ಕರ ಲೋಕವೇ ನಮಗೆ ಸೃಷ್ಟಿಯಾಗುತ್ತದೆ. ಆ ಒಳಗಿರ ಇರತಕ್ಕಂಥ ಭಾಸ್ಕರನ್ನು ಕಾಣಿ. ಕಪಿಲಾಂ ದರ್ಪಣಂ ಭಾನುಂ ಭಾಗ್ಯವಂತಂ. ಭಾಗ್ಯವಂತ ಅಂದರೆ ಏನರ್ಥ ಅಂದರೆ ಆರೋಗ್ಯ ಕೊಡತಕ್ಕಂಥದ್ದೇ ಅತ್ಯಂತ ಶ್ರೇಷ್ಠವಾದ ಭಾಗ್ಯ. ನನ್ನ ಉಸಿರಾಟಕ್ಕೆ ತೊಂದರೆ ಇಲ್ಲದೆ, ಕಣ್ಣಿಗೆ ನೋಡಲು ತೊಂದರೆ ಇಲ್ಲದೆ, ಮಾತಾಡಲು ನಾಲಿಗೆಗೆ ತೊಂದರೆ ಇಲ್ಲದೆ, ಕುಳಿತುಕೊಳ್ಳಲು ದೇಹಕ್ಕೆ ತೊಂದರೆ ಇಲ್ಲದೆ ಕೊಟ್ಟಿರತಕ್ಕಂಥ ಈ ಆರೋಗ್ಯವನ್ನು ಕೊಟ್ಟಿರತಕ್ಕಂಥ ದೇವಾನ ದೇವತೆಗಳಿಗೆ ಅಭಿಮಾನಿಗಳನ್ನು ನಾವು ಸ್ಮರಿಸುವುದೇ
ಭಾಗ್ಯವಂತರು ಅಂತ ಹೆಸರು. ಇಂದ್ರಿಯಾದಿ ಅಭಿಮಾನಿಗಳು ಅದರ ಒಳಗಡೆ ಇರತಕ್ಕಂಥ ಭಗವಂತನನ್ನು ಸ್ಮರಿಸಿಕೊಳ್ಳಿ. ಭೂಪತಿಂ ಮತ್ತು ರಾಜರು ಅಂದರೆ ಏನರ್ಥ? ಇವರಲ್ಲಿ ದೇವತೆಗಳಿಗೆಲ್ಲ ರಾಜನಾಗಿರ್ತಕ್ಕಂಥ ಭಗವಂತನೇ ಭೂಪತಿಂ. ಆಚಾರ್ಯಂ ಅನ್ನದಾತಾರಂ. ಆಚಾರ್ಯಂ ಅಂದರೆ ಯಾವ ಚಿಕ್ಕ ಮಗು ಆಗಲಿ ತಂದೆ ತಾಯಿಗಳೇ ಆಚಾರ್ಯರು. ಯಾವಾಗ ನಮಗೆ ಉಪನೀತವಾಗುತ್ತೋ ಆಗ ಗಾಯತ್ರಿ ಉಪದೇಶ ಮಾಡಿದವರು ಆಚಾರ್ಯರು, ವೇದವನ್ನು ಉಪದೇಶ ಮಾಡಿದವರು ಆಚಾರ್ಯರು, ಅನ್ನವನ್ನು ಕೊಟ್ಟು ಸಾಕಿದವರು ಆಚಾರ್ಯರು, ವಿದ್ಯೆಯನ್ನು ಕೊಟ್ಟು ಸಾಕಿದವರು ಆಚಾರ್ಯರು, ಬಟ್ಟೆಯನ್ನು ಕೊಟ್ಟು ಸಾಕಿದವರು ಆಚಾರ್ಯರು, ಹುಟ್ಟಿಸಿದವರು ಆಚಾರ್ಯರು. ಹೀಗೆ ಆಚಾರ್ಯರು ನಮ್ಮನ್ನು ಕತ್ತಲೆಯಿಂದ ಬೆಳಕಿಗೆ ತಂದವರು ಎಂದೇ ಅರ್ಥ, ಅಜ್ಞಾನದ ಜ್ಞಾನಕ್ಕೆ ತಂದವರು ಎಂದೇ ಅರ್ಥ. ಇವರೆಲ್ಲರನ್ನು ನಾವು ಸ್ಮರಿಸಿಕೊಳ್ಳಬೇಕು. ಪ್ರಾತಃ ಪಶ್ಯೇತ್ ಪತಿವ್ರತ. ಎಲ್ಲ ಆಚಾರ್ಯರ ಜೊತೆಯಲ್ಲಿ ಅವರ ನಿಯತವಾದ ಪತ್ನಿಯರು, ಅವರ ಸಹವಾಸದಿಂದಲೇ ನಮಗೆ ಧರ್ಮ ಮಾರ್ಗವನ್ನು ಪ್ರೇರಣೆ ಮಾಡಿದ್ದಾರೆ. ಆದ್ದರಿಂದ ನಮ್ಮ ಆಚಾರ್ಯ ಪತ್ನಿ, ದೇವತಾ ಪತ್ನಿಗಳನ್ನು ನಾವು ಸ್ಮರಿಸಿಕೊಳ್ಳಬೇಕು ಎಂದರ್ಥ. ಶ್ರೋತ್ರಿಯಂ ಶುಭಗಂ ಗಾಂ ಚ ಗುರುಂ ಅಗ್ನಿ ಚೇತಂ ತಥಾ ಪ್ರಾತರುತ್ತಾಯ ಪಶ್ಯೇತ್ ಆಪದ್ಭಾಸ ಸಮುಚ್ಯತೆ. ಅವರಿಗೆ ಹಾಗೆ ನಾವು ಸ್ಮರಣೆ ಮಾಡಿದರೆ ಯಾವ ಆಪತ್ತು ಸಹ ಬರಲಾರದು ಎಂಬತಕ್ಕಂಥ ನಿಶ್ಚಿತವಾದ ಒಂದು ವಾಕ್ಯವನ್ನು ಶಾಸ್ತ್ರದಲ್ಲಿ ಹೇಳ್ತಾ ಇದೆ. ಇದೆಲ್ಲವೂ ಏನು ತೋರಿಸ್ತಾ ಇದೆ ಅಂದರೆ ಸ್ವಗತ ಸ್ವಾತಂತ್ರ್ಯ, ಸ್ವಗತ ಕರ್ತೃತ್ವ. ನಮ್ಮ ಶರೀರದೊಳಗಡೆ ಇರತಕ್ಕಂಥ ಭಗವಂತನ ರೂಪಗಳು, ದೇವತೆಗಳ ರೂಪಗಳು, ಪವಿತ್ರವಾದ ವಸ್ತುಗಳು. ಹಿಂದೆ ನೋಡಿದ್ದು ದತ್ತಕವಾದದ್ದು, ಈಗ ಒಳಗಡೆ ನೋಡಿದ್ದು ಸ್ವಗತವಾದದ್ದು ಎಂದರ್ಥ. ಆದ್ದರಿಂದ ದತ್ತ ಸ್ವಾತಂತ್ರ್ಯದಿಂದ ನಂತರದಲ್ಲಿ ಸ್ವಗತ ಸ್ವಾತಂತ್ರ್ಯವನ್ನು ನಾವು ಕಾಣಬೇಕು. ಈ ಸ್ವಗತ ಸ್ವಾತಂತ್ರ್ಯವನ್ನು ಬೇರೆ ಇನ್ಯಾರಲ್ಲಿ ನೋಡಬಹುದು ಅಂದರೆ ಅಹಲ್ಯ, ದ್ರೌಪದಿ, ಸೀತಾ, ತಾರಾ, ಮಂಡೋದರಿ ತಥಾ ಪಂಚಕನ್ಯಾ ಸ್ಮರೇನಿತ್ಯಂ ಮಹಾಪಾತಕ ನಾಶಕಂ. ಮಹಾಪತಿವ್ರತ ಸ್ತ್ರೀಯರು ಸಹ ತಮ್ಮ ಗಂಡನನ್ನು ದೇವತೆಗಳಂತೆ ಪೂಜಿಸಿದವರು. ನಾವು ಪತಿವ್ರತೆಗಳನ್ನು ಆರಾಧಿಸುತ್ತೇವೆ. ಹಾಗೆ ನಮಗೆ ಗುರುಗಳು ಹೇಗೆ ಪತ್ನಿಗೆ ಪತಿ, ಶಿಷ್ಯನಿಗೆ ಗುರುಗಳು, ಗುರುಗಳ ಅಂತರ್ಯಾಮಿ ಭಗವಂತ, ಮಕ್ಕಳಿಗೆ ತಂದೆ ತಾಯಿಗಳು, ಮಕ್ಕಳಿಗೆ ತಂದೆ ತಾಯಿ ಅಂತರ್ಗತ ಭಗವಂತನನ್ನು ಜಾನಿಸುವುದಕ್ಕೋಸ್ಕರವಾಗಿ ಭಗವಂತನನ್ನು ಸರ್ವಗತ, ಮೊದಲು ದತ್ತ, ನಂತರ ಸ್ವಗತ, ತದಾದ ಮೇಲೆ ಸರ್ವಗತ ಭಗವಂತ ನಮ್ಮನ್ನು ಈ ಕ್ಷಣದಲ್ಲಿ ಈ ರೀತಿ ಇಟ್ಟಿರುವುದಕ್ಕೆ ಕಾರಣ ನಮ್ಮ ತಂದೆ ತಾಯಿಲಿರ್ತಕ್ಕಂಥ ಭಗವಂತ, ಗುರು ಹಿರಿಯಲ್ಲಿರ್ತಕ್ಕಂಥ ಭಗವಂತ, ಅವರೇ ಇದಕ್ಕೆ ಕಾರಣ ಎಂಬತಕ್ಕಂಥ ಶ್ರೇಷ್ಠವಾದ ಜ್ಞಾನವನ್ನು ಹೊಂದುವುದಕ್ಕೋಸ್ಕರವಾಗಿ ನಾವು ಪತಿವ್ರತ, ಯಾರು ವ್ರತನಿಷ್ಠ ಆಗಿರ್ತಾರೋ ಅವರು ನಾವು ಧ್ಯಾನಿಸಬೇಕು ಎಂಬುದರ್ಥ. ಹೀಗಾಗುವುದರಿಂದ ನಮಗೇನಾಗತ್ತೆ? ಚಿರಂಜೀವಿಗಳು ಸ್ಮರಣೆ ಮಾಡುತ್ತೇವೆ. ಅಶ್ವತ್ಥಾಮ ವ್ಯಾಸೋ ಹನುಮಶ್ಚ ವಿಭೀಷಣ ಕೃಪಃ ಪರಶುರಾಮಶ್ಚ ಸಪ್ತೇತಿ ಚಿರಂಜೀವಿನಃ. ಮಾರ್ಕಂಡೇಯ ಮಹಾಭಾಗ ಸಪ್ತಕಲ್ಪಾಂತ ಜೀವನಃ ಆಯುರಿಷ್ಟಾರ್ಥ ಸಿದ್ಧಾರ್ಥಂ ಅಸ್ಮಾಕಂ ವರದೋ ಭವ. ಎಲ್ಲರೂ ಚಿರಕಾಲ ಜೀವಿಸುವಕ್ಕೆ ನಾವು ಆಶಿಸಬೇಕು. ಏಕೆ? ಭಗವಂತನ ಜ್ಞಾನ ಪ್ರಾರಂಭವಾಗಿದೆ. ಭಗವಂತನ ಸ್ಮರಿಸಬೇಕು ಎಂಬುದು ನಮ್ಮ ಕ್ರಿಯಾಶಕ್ತಿ, ಕಾರಣಶಕ್ತಿ. ಇದರಿಂದ ನಮಗೆ ಪ್ರಾರಂಭವಾದ ಕೂಡಲೇ ತಕ್ಷಣದಲ್ಲಿ ನಾವು ಗತಿಸಿ ಹೋದರೆ ಏನು ಪ್ರಯೋಜನ? ಸಾಧನ ಶರೀರವಿದು ನೀ ಕೊಟ್ಟಿದ್ದು ಅಂತ ಹೇಳಿ ಬಹುಕಾಲ ಜೀವಿಸಲು ಧರ್ಮ ಮಾರ್ಗದಲ್ಲಿ ಇರುವಂತೆ ದೇವತೆಗಳಿಗೆ ಸ್ಮರಿಸಿಕೊಳ್ಳುವುದೇ ಯಾವ ಚಿರಂಜೀವಿಯ ಸ್ಮರಣೆ ಎನಿಸುತ್ತದೆ.
ಇದಾದ ಕೂಡಲೇ ತಕ್ಷಣದಲ್ಲಿ ನಾವು ಬಯಲಿನಲ್ಲಿ ಅಂದರೆ ಮನೆಯ ಹೊರಗಡೆ ಅಥವಾ ಮನೆಯ ಪಕ್ಕದಲ್ಲಿ ಇರತಕ್ಕಂಥ ತುಳಸಿ ವಂದನೆಯನ್ನು ಮಾಡಬೇಕು. ಮನಪ್ರಸಾದ ಜನನಿ ಸುಖ ಸೌಭಾಗ್ಯ ವರ್ಧಿನಿ ಆದಿಂ ವ್ಯಾಧಿಂ ಚ ಹರ ಮೇ ತುಳಸಿ ತ್ವಾಂ ನಮಾಮ್ಯಹಂ. ಭಾಗ್ಯರಥಿ ಭಗವಂತ ಮನೆಯ ಹೊರಗಡೆ ಈ ದೇವತೆಗಳು ವೃಕ್ಷ ರೂಪದಲ್ಲಿ ನಿಂತಿದ್ದಾರೆ. ಮೊಟ್ಟ ಮೊದಲಿಗೆ ಕಾಣತಕ್ಕಂಥದ್ದು ತುಳಸಿ ವೃಕ್ಷ. ಅದು ನೋಡಿದ ಕೂಡಲೇ ಮನಪ್ರಸಾದ ಜನನಿ ಎಂತಹ ಅವರ ಮನಸ್ಸು ಸಹ ಅತ್ಯಂತ ಪ್ರಸನ್ನೀಕರವಾಗುತ್ತದೆ. ಸುಖ ಸೌಭಾಗ್ಯ ವರ್ತಿನಿ, ನಮಗೆ ಶ್ರೇಷ್ಠವಾದ ಆರೋಗ್ಯವನ್ನು ತಂದುಕೊಡುತ್ತದೆ. ಆದಿಂ ವ್ಯಾಧಿಂ ಚ ಹರಮಿ, ನಮ್ಮ ಮಾನಸಿಕ ಮತ್ತು ದೈಹಿಕ ರೋಗ ರುಜಿನಗಳನ್ನು ದೂರ ಮಾಡತಕ್ಕಂಥದ್ದು ತುಳಸಿ. ಆದ್ದರಿಂದ ತುಳಸಿಯನ್ನು ನಮಸ್ಕರಿಸಬೇಕು. ನಂತರ ಗೋವಂದನೆಯನ್ನು ಮಾಡಬೇಕು. ಸರ್ವಕಾಮದುಗೆ ದೇವಿ ಸರ್ವತೀರ್ಥ ಅಭಿಷೇಚನಿ ಪಾವನಿ ಸುರಭಿ ಶ್ರೇಷ್ಠೆ ದೇವಿ ತುಭ್ಯಂ ನಮೋಸ್ತುತೆ. ತುಳಸಿ ವಂದನೆ ಮತ್ತು ಗೋವಂದನೆ ನಾವು ಇದು ಮಾಡುವುದರ ಮೂಲಕವಾಗಿ ಜೀವನ ಕರ್ತೃತ್ವವನ್ನು ನಾವು ಚಾಲನೆ ಮಾಡಿದಂತೆ ಆಗುತ್ತದೆ. ನಾವು ಜೀವನ ಕರ್ತೃತ್ವ ಇದೆ ಅಂತ ಹೇಳಿ ಕುಳಿತುಕೊಳ್ಳುವುದಲ್ಲ. ಜೀವನ ಕರ್ತೃತ್ವ ಬೆಳಗ್ಗೆ ಎದ್ದ ಕೂಡಲೇ 24/7 ನಮಗೆ ಇದು ಕರ್ತವ್ಯನಿಷ್ಠರಾಗಿ ಮಾಡುವುದಕ್ಕೆ ಪ್ರೇರಣೆಯನ್ನು ಮಾಡತಕ್ಕಂಥ ಶಕ್ತಿ ಯಾವುದು? ಅಸ್ವತಂತ್ರ ಕರ್ತೃತ್ವ. ಭಗವಂತ ಏನು ಹೇಳಿದ್ದಾನೆ? ನಿಮ್ಮಲ್ಲಿ ಸ್ವಾತಂತ್ರ್ಯವಿದೆ, ಕರ್ತೃತ್ವವಿದೆ, ಆದರೆ ಅದು ಅಸ್ವಾತಂತ್ರ್ಯವಾದದ್ದು, ಅಧೀನವಾದದ್ದು. ನಿಮ್ಮ ಬುದ್ಧಿಗೆ ಬಿಟ್ಟಿದ್ದು, ಅದನ್ನು ನೀವು ಉಪಯೋಗ ಮಾಡಿಕೊಳ್ಳಿ. ನಿಮ್ಮ ಕರ್ಮದ ಅವಶೇಷ, ನಿಮ್ಮ ಪ್ರಯತ್ನ ಮತ್ತು ನಿಮ್ಮ ಯೋಗ್ಯತೆಗೆ ಅನುಸಾರವಾಗಿ ಆ ಕರ್ತವ್ಯ ಎಂಬತಕ್ಕಂಥದ್ದು, ಕರ್ತೃತ್ವ ಎಂಬತಕ್ಕಂಥದ್ದು ನಿಮಗೆ ಲಭ್ಯವಾಗಿದೆ. ಇದನ್ನು ಬಳಸಿಕೊಂಡು ಭಗವಂತನ ಆರಾಧನೆ ಮಾಡಿಕೊಳ್ಳಬೇಕು. ಮಾಡಿಕೊಳ್ಳಲು ನಾವು ಸಂಕಲ್ಪಿಸಿದ ಕೂಡಲೇ ಎಲ್ಲ ದೇವತೆಗಳು ಸಹಕಾರಿಗಳಾಗುತ್ತಾರೆ. ಹೇಗೆ ನಾವು ಮನೆಯನ್ನು ಒಳಗಡೆ ಹೋಗಲು ಒಂದು ಬೀಗದ ಕೈ ಮಾತ್ರ ತೆಗೆದಾಗ ಒಳಗಡೆ ಎಲ್ಲವೂ ತೆಗೆದುಕೊಳ್ಳುತ್ತೆ, ಹಾಗೆಯೇ ನಾವು ಸಂಕಲ್ಪ ಮಾಡುವುದು ಮಾತ್ರ ನಮ್ಮದು. ಆ ಬುದ್ಧಿ ಭಗವಂತ ಕೊಟ್ಟಿರುತ್ತಾನೆ. ಹಾಗೆ ನಾವು ಬೀಗದ ಕೈಯನ್ನು ಕೇವಲ ಸಂಪರ್ಕ ಮಾಡುವ ಮೂಲಕ ಬೀಗ ಹೇಗೆ ತೆಗೆಯುತ್ತದೋ ಹಾಗೆ ಭಗವಂತ ಎಲ್ಲ ದೇವತೆಗಳ ಪಂಗಡಗಳಿಂದ ನಮಗೆ ಅನುಕೂಲ ಮಾಡಿಕೊಡ್ತಾನೆ. ಆ ಮಾಡಿಕೊಡುವುದರ ನಿದರ್ಶನವೇ ಬೆಳಗ್ಗೆ ಏಳುವುದು, ಭಗವಂತನ ಸ್ಮರಣೆ ಮಾಡುವುದು ವಿವಿಧ ರೀತಿಯಲ್ಲಿ, ದತ್ತ ಸ್ವಾತಂತ್ರ್ಯ, ಸ್ವಗತ ಸ್ವಾತಂತ್ರ್ಯ, ಸರ್ವ ಸ್ವಾತಂತ್ರ್ಯ ಎಂಬುದನ್ನು ಅತೀ ಸ್ಪಷ್ಟವಾಗಿ ತಿಳಿದುಕೊಳ್ಳುವುದು ಆಗಿದೆ. ಹೀಗೆ ಬೆಳಗಿನ 5 ನಿಮಿಷದಲ್ಲಿ ಮಾಡತಕ್ಕಂಥ 5 ಮುಖ್ಯ ಕಾರ್ಯಗಳನ್ನು ಇವತ್ತು ನಾವು ತಿಳಿದಿದ್ದೇವೆ. ಇದು ಕರ್ತೃತ್ವ ತಿಳಿದಿದ್ದರಿಂದ ಭಗವಂತ ನಮಗೆ ಕೊಟ್ಟಿರತಕ್ಕಂಥ ಅಮೂಲ್ಯವಾದ ಅನುಗ್ರಹ ರೂಪ ಎಂದು ತಿಳ್ಕೊಳ್ಳಬೇಕು. ಇದು ಮನುಷ್ಯ ಜನ್ಮದಲ್ಲಿ ಮಾತ್ರ ಸಾಧ್ಯವಾಗುತ್ತದೆ. ಎಲ್ಲ ಮನುಷ್ಯ ಜನ್ಮವು ಸಾಧ್ಯವಾಗುವುದಿಲ್ಲ. ಮನುಷ್ಯ ಜನ್ಮದಲ್ಲಿ ಬಂದು ತನ್ನ ಅಸ್ವಾತಂತ್ರ್ಯ ಕರ್ತೃತ್ವವನ್ನು ಶಾಸ್ತ್ರದ ಪ್ರಮೇಯದಲ್ಲಿ ಯಾರು ತಿಳಿದುಕೊಳ್ಳುತ್ತಾರೋ ಅವರಿಗೆ ಮಾತ್ರ ಇದು ಸಾಧ್ಯವಾಗುತ್ತದೆ. ಶಾಸ್ತ್ರದಲ್ಲಿ ಸುಸ್ಪಷ್ಟವಾಗಿ ತಿಳಿದವರಿಗೆ ಮಾತ್ರ ಇದು ಅನುಸಂಧಾನ ಮಾಡಲು ಸಾಧ್ಯವಾಗುತ್ತದೆ. ಆದ್ದರಿಂದ ಇದು ಜೀವನ ಕರ್ತೃತ್ವದ ಸಾರ್ಥಕತೆಯ ಭಾಗ ಎಂದು ನಾವು ತಿಳಿಯಬಹುದು. ಇದನ್ನು ಪುರಂದರದಾಸರು ಅಕ್ರೂರ ವರದ, ಅಂಬರೀಷ ವರದ ಎಂಬುದಾಗಿ ಅವರೆಲ್ಲರೂ ಈ ಕರ್ಮವನ್ನು ಮಾಡಿದ್ದಾರೆ. ತಮ್ಮ ಸ್ವಾತಂತ್ರ್ಯವನ್ನು ಬಳಸಿಕೊಂಡು ಭಗವಂತ ಅನುಗ್ರಹ ಪಡೆದಿದ್ದಾರೆ ಎಂಬುದನ್ನು ತಿಳಿಸಿಕೊಟ್ಟಿರ್ತಾರೆ. ಇಂತಹ ಪುರಂದರದಾಸರಿಗೆ ಅತ್ಯಂತ
ಮನಃಪೂರ್ವಕವಾಗಿ ನಮಸ್ಕರಿಸಿ ಅವರ ಅಂತರ್ಯಾಮಿ ಪುರಂದರ ವಿಠಲನಿಗೆ ಭೂಯಿಷ್ಠ ಅಂತ ನಮ್ಮ ಮುಕ್ತಿ ವಿಧೇಯಮ ಅಂದೆ ಹೇಳಿ ಈ ಮನುಷ್ಯ ಜನ್ಮವನ್ನು ಕೊಟ್ಟಂಥ ತಂದೆ ತಾಯಿಗಳ ಅನುಗ್ರಹ ರೂಪವನ್ನು ಚಿಂತಿಸಿ ತಂದೆ ತಾಯಿ ಇರುವಿಕೆಗೆ ನೆರವಾದ ಗುರು ಹಿರಿಯರ ಅನುಗ್ರಹ ರೂಪವನ್ನು ಚಿಂತಿಸಿ ಇವರಲ್ಲಿ ತತ್ವಾಭಿಮಾನಿ ದೇವತೆಗಳು ನಿಂತು ಈ ಕೆಲಸ ಮಾಡಿದ್ದರಿಂದ ಸಕಲ ತತ್ವಾಭಿಮಾನ ದೇವತೆಗಳಿಗೆ ನಮಸ್ಕರಿಸಿ ಅವರು ವಾಯುದೇವರ ಅಧೀನವಾಗಿ ಕೆಲಸ ಮಾಡುತ್ತಿರುವುದರಿಂದ ಆಚಾರ್ಯ ಶ್ರೀಮದಾಚಾರ್ಯ ಅಂತ ಹೇಳಿ ಗ್ರಂಥಸ್ಥರಾಗಿರತಕ್ಕಂಥ ಶ್ರೀಮದಾನಂದೇತರು ಗಾಳಿ ವಾಯು ರೂಪದಲ್ಲಿ ನಮ್ಮನ್ನು ಸದಾ ಬೆಳಗ್ಗೆ ಎದ್ದ ಕೂಡಲೇ ನಮ್ಮನ್ನು ಬಂದು ಆಲಂಕಿಸಿಕೊಳ್ಳುವರು ಯಾರು? ನಮ್ಮ ಗುರುಗಳೇ. ನಾವು ಬಹಿರ್ದೇಶಕ್ಕೆ ಹೋದರೆ ಗಾಳಿ ಬರುತ್ತದೆ, ಎದ್ದ ಕೂಡಲೇ ಗಾವಿ ಸೇರಿಸುತ್ತೇವೆ ಏನರ್ಥ? ನಮ್ಮ ಗುರುಗಳು ನಮ್ಮನ್ನು ಆಶೀರ್ವದಿಸಲು ಬಂದಿದ್ದಾರೆ. ವಾಯುದೇವರು ಗಾಳಿ ರೂಪದಲ್ಲಿ ಬಂದು ನಮ್ಮನ್ನು ಆಶೀರ್ವದಿಸಿದ್ದಾರೆ ಎಂದು ತಿಳಿಯಬೇಕು. ಇದು ವಾಯುದೇವರು ಸಕಲ ಜೀವರಲ್ಲೂ ಪ್ರತಿ ಕ್ಷಣದಲ್ಲೂ ಮಾಡುತ್ತಿರುತ್ತಾರೆ. ಇದನ್ನು ಬೆಳಗ್ಗೆ ಎದ್ದು ಕೂಡಲೇ ಗುರುಗಳ ಅನುಗ್ರಹವಾಯಿತು ಎಂದು ನಾವು ತಿಳಿದುಕೊಳ್ಳಬೇಕು. ಆದರೆ ಇವರೆಲ್ಲರೂ ಅಸ್ವತಂತ್ರರು, ಸ್ವತಂತ್ರದ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ ಅವನೇ ನಮ್ಮ ಬೆಂಬರೂಪ, ಅವನೇ ಇವರಲ್ಲಿ ನಿಂತು ಈ ಕೆಲಸವನ್ನು ಮಾಡಿಸಿದರೆಂದು ನಾವು ತಿಳಿಯುವುದೇ ಶ್ರೇಷ್ಠ ತತ್ವ. ಆದ್ದರಿಂದ ನಮ್ಮ ಬಿಂಬನಿಗೆ ಹೇಗೆ ಉಪಕಾರ ಸ್ಮರಣೆ ಮಾಡುವುದು ಅಂದರೆ ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ, ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ, ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ ಎಂದು ವಿನಮ್ರವಾಗಿ ನಮಿಸೋಣ. ಈ ಜೀವನ ಕರ್ತೃತ್ವವನ್ನು ಮತ್ತೆ ಹೇಗೆ ಉಪಯೋಗ ಮಾಡಿಕೊಳ್ಳಬೇಕು ಎಂಬುದನ್ನು ಚಿಂತಿಸೋಣ. ಭಾರತೀಯರ ಮುಖ್ಯ ಪ್ರಾಣ ಶ್ರೀಕೃಷ್ಣ ಹರಿಗೆ ಓಂ ಹರಿಗೆ ಓಂ ಹರಿಗೆ ಓಂ.